ಇದು ಸೀರೆಗೆ ಕ್ರೋಶ ಹಾಕಿದ್ದೀನಿ. ಇದು ಫ್ಯಾನ್ಸಿ ಸೀರೆ, ಮಸ್ಟರ್ಡ್ ಕಲರ್ ಅಂದರೆ ಗೋಲ್ಡ್ ಕಲರಲ್ಲಿದೆ ಸೀರೆ, ಸ್ವಲ್ಪ ಮೆಂತೆ ಕಲರಲ್ಲೂ ಇದೆ. ಇದಕ್ಕೆ ಬ್ಲೌಸು ಗ್ರೀನ್ ಕಲರ್ ಕೊಟ್ಟಿದ್ದಾರೆ. ಇದು ಮಿಸ್ ಮ್ಯಾಚ್ ಬ್ಲೌಸ್ ಅಂತ ಗ್ರೀನ್ ಕಲರ್ ಬ್ಲೌಸ್ ಕೊಟ್ಟಿದ್ದಾರೆ. ಇದು ಮಾಮೂಲಿ ಫ್ಯಾನ್ಸಿ ಸೀರೆ, ಅದಕ್ಕೆ ನಾನು ಇದಕ್ಕೆ ಕುಚ್ಚು ಏನು ಬೇಡ ಅಂತ ಸಿಂಪಲ್ಲಾಗಿ ಪ್ಲೇನ್ ಕ್ರೋಶ ಹಾಕಿದ್ದೀನಿ. ಇದು 150 ರುಪೀಸ್ಗೆ ಹಾಕ್ಬೋದು, ಯಾಕಂದರೆ ಕೆಲ್ಸದ ಬೆಲೆ. ಇದರಲ್ಲಿ ಶ್ರಮ ಇದೆ, ನಮ್ಮ ಆರ್ಟ್ ಇರುತ್ತೆ. 6 ಎಳೆ ಗ್ರೀನ್ ದಾರ ತೊಗೊಂಡಿದ್ದೀನಿ, ಅದನ್ನು ಒಂದು ರೀಲಲ್ಲಿ ಸುತ್ಕೊಂಡಿದ್ದೀನಿ. ಫಸ್ಟು ಸೀರೆ ಒಳಗಡೆಯಿಂದ ದಾರ ತಂದು ಒಂದು ನಾಟ್ ಹಾಕಿದ್ದೀನಿ. ಫಸ್ಟೊಂದು ದಾರಕ್ಕೆ ಗಂಟು ಹಾಕಿದ್ದೀನಿ ಸ್ಟಾರ್ಟಿಂಗಲ್ಲೇ. ಆ ಗಂಟು ದಾರಾನ ನಾನು ಗಮ್ ಹಾಕಿ ಆಮೇಲೆ ಫಿಕ್ಸ್ ಮಾಡ್ತೀನಿ. ಫಸ್ಟ್ ಒಂದು ಸಲ ಸೀರೆ ಒಳಗಡೆಯಿಂದ ದಾರ ತಂದು ಒಂದು ನಾಟ್ ಹಾಕಿದೆ. ಆಮೇಲೆ ಸೂಜಿ ಮೇಲೆ ದಾರ ತರ್ತೀನಿ. ಆವಾಗ ಸೂಜಿ ಮೇಲೆ 2 ದಾರ ಆಗುತ್ತೆ. ಪುನಃ ಬಟ್ಟೆ ಒಳಗಡೆಯಿಂದ ಒಂದು ದಾರ ತರ್ತೀನಿ. ಆವಾಗ ಸೂಜಿ ಮೇಲೆ 3 ದಾರ ಆಗುತ್ತೆ. 3 ದಾರದ ಒಳಗಡೆಯಿಂದ ಒಂದೇ ಸಲ ಸೂಜಿನ ಎಳಿತಾ ಇದ್ದೀನಿ. ಅದು ಹಾಫ್ ಡಬಲ್ ಕ್ರೋಶ ಅಂತ ಹೇಳ್ತಾರೆ. ಅದೇ 3 ದಾರದಲ್ಲಿ 2 ದಾರದಿಂದ ಒಂದು ಸಲ ಮತ್ತು 2 ದಾರದಿಂದ ಒಂದು ಸಲ ಎಳೆದ್ರೆ ಅದು ಡಬಲ್ ಕ್ರೋಶ ಆಗುತ್ತೆ. ಇದು ಹಾಫ್ ಡಬಲ್ ಕ್ರೋಶ ಹಾಕ್ತಾಯಿದ್ದೀನಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾತ್ರ ಒಂದು 7 ಸಲ ಹಾಕಿದೆ. ಹಾಕಿ ದಾರಾನ ಮೇಲೆ ತಂದು ಒಂದು ಮಾಮೂಲಿ ಸೈಜು, ತುಂಬ ಸಣ್ಣ ಮಣಿಯಲ್ಲ, ತುಂಬ ದಪ್ಪನೂ ಅಲ್ಲ, ಒಂದು ಸ್ವಲ್ಪ ಮೀಡಿಯಮ್ ಚಿಕ್ಕದಿರೋ ಮಣಿನೇ ಹಾಕಿದ್ದೀನಿ. ಅದು ನೀವು 4 ಹಾಫ್ ಡಬಲ್ ಕ್ರೋಶ ಹಾಕಿ ಒಂದು ಮಣಿ, ಪೂರ ಸೀರೆ ನಾನು ಆ ಥರನೇ ಹಾಕಿದ್ದೀನಿ. ಸೂಜಿ ಬಟ್ಟೆ ಒಳಗಡೆಯಿಂದ ದಾರ ತಂದು 3ರಲ್ಲಿ 1 ಮಾಡೋದು. ಪುನಃ ಸೂಜಿ ಮೇಲೆ ದಾರ. ಸೂಜಿ ಮೇಲೆ ದಾರ ತೊಗೊಂಡಾಗ ಫಸ್ಟೊಂದು ಚೈನ್ ಇರುತ್ತೆ, ಪುನಃ ಸೂಜಿ ಮೇಲಿನ ದಾರ ಒಂದು 2 ಆಗುತ್ತೆ. ಪುನಃ ಬಟ್ಟೆ ಒಳಗಡೆಯಿಂದ ಒಂದು ಸಲ ಎಳ್ಕೊಂಡ್ರೆ 3 ದಾರ ಟೋಟಲ್ ಇರುತ್ತೆ ಸೂಜಿ ಮೇಲೆ. ಆ 3 ದಾರದ ಒಳಗಡೆಯಿಂದ ಪುನಃ ಒಂದು ಬೆರಳಲ್ಲಿ ಸುತ್ಕೊಂಡಿರ್ತೀನಲ್ಲ ಆ ದಾರಾನ ಎಳೆಯೋದು. ಇದು ಕ್ರೋಶ ಹಾಕೋದು ಬೆರಳಲ್ಲಿ ಸುತ್ಕೊಂಡಿರೋದು ಅವೆಲ್ಲ ಕಲಿಬೇಕಾಗ್ತದೆ. ಫಸ್ಟು ಬೆರಳಲ್ಲಿರೋ ದಾರ ಬಿಚ್ಕೊಂಡು ಬಂದ್ಬಿಡ್ತಾ ಇರುತ್ತೆ ಕಲಿಯೋರಿಗೆ. ಅದು ಸ್ವಲ್ಪ ದಿನ ನಮ್ಮ ಬೆರಳಲ್ಲಿ ಸುತ್ಕೊಳ್ಳೋದು, ಗಟ್ಟಿಯಾಗಿ ಹಿಡ್ಕೊಳ್ಳೋದು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಮಾಡಿರೋರು ಈಸಿಯಾಗಿ ಹಾಕ್ತೀರಾ, ಹೊಸಬ್ರಾದರೆ ಸ್ವಲ್ಪ ದಿನ ಕಲಿಬೇಕಾಗುತ್ತೆ. ಅದಕ್ಕೆ ನಾನು ಎಲ್ಲರಿಗೂ ಹೇಳ್ತೀನಿ, ಉಲ್ಲನ್ ತಂದು ಫಸ್ಟು ಕಲೀರಿ, ಈ ಥರ ಬೆರಳಲ್ಲಿ ಸುತ್ಕೊಳ್ಳಿ. ಉಲ್ಲಂದೇ ಬೇರೆ ಕ್ರೋಶ ಸಿಗುತ್ತೆ, ಆ ಕ್ರೋಶದಿಂದ ಉಲ್ಲನ್ ಹಾಕೋದು ಕಲೀರಿ. ಆವಾಗ ನೀವು ಬೇಗ ಕ್ರೋಶ ಹಾಕೋದು ಕಲಿಬೋದು. ನಾವೇ ಮನೇಲಿ ಬೇಜಾರಾದಾಗ ಕೂತ್ಕೊಂಡು ಮಾಡ್ಕೋಬೋದು. ಇದು ನನ್ನದೇ ಸೀರೆ, ಅದಕ್ಕೆ ನಾನೇ ಸಿಂಪಲ್ಲಾಗಿ ಈ ಥರ ಕ್ರೋಶ ಹಾಕ್ಕೋತಾ ಇದ್ದೀನಿ. ಬೇರೆಯವ್ರಿಗೆ ಹಾಕ್ಕೊಡ್ತೀನಿ ಅಂದರೂ 150 ರೂಪಾಯಿಗೆ ಹಾಕ್ಕೊಡ್ಬೋದು. ಸೂಜಿ ಮೇಲೆ ದಾರ, ಬಟ್ಟೆ ಒಳಗಡೆಯಿಂದ ಒಂದು ದಾರ, 3 ದಾರದಿಂದ ಒಂದೇ ಸಲ ಒಂದು ಡಬಲ್ ಕ್ರೋಶ, ಹಾಫ್ ಡಬಲ್ ಕ್ರೋಶ, ಆ ಥರ 4 ಒಂದು ಮಣಿ ಹಾಕ್ತೀನಿ. ಒಂದು ನಾಟ್ ಹಾಕ್ತೀನಿ ಮಣಿಗೆ ಗಟ್ಟಿಯಾಗಿ ಕೂತ್ಕೊಳ್ಳಿ ಅಂತ. ಒಂದು ನಾಟ್ ಅಂದರೆ ಸೂಜಿ ದಾರದಿಂದ ಇನ್ನೊಂದು ದಾರನ ಒಳಗಡೆ ಬೆರಳಲ್ಲಿ ಸುತ್ಕೊಂಡಿರ್ತೀನಲ್ಲ ಅದನ್ನು ಎಳಿತೀನಿ. ಎಳೆದು ಸೂಜಿ ಸ್ಟ್ರೈಟಾಗಿ ಇಟ್ಕೊಳ್ತೀನಿ. ಸೂಜಿ ಮೇಲೆ ದಾರ ತೊಗೊಂಡಿದ್ದೀನಿ, ಯಾಕಂದರೆ ಹಾಫ್ ಡಬಲ್ ಕ್ರೋಶ ಹಾಕೋದು ನಾನು. ಸ್ಟ್ರೈಟಾಗಿ ಹಿಡಿದು ಅದು ಸೂಜಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಾಕ್ತೀನಿ. ಇದನ್ನು ದೂರ ಹಾಕಿದ್ರೆ ಫಿನಿಶಿಂಗ್ ಚೆನ್ನಾಗಿ ಕಾಣಿಸಲ್ಲ. ನೀವು ಪಕ್ಕನೇ ಸೂಜಿ ಹಾಕ್ಕೊಂಡು ಹೋಗ್ಬೇಕಾಗುತ್ತೆ. ಅದು ದೂರ ಇದ್ದರೆ ಫಿನಿಶಿಂಗ್ ಬರಲ್ಲ. 3ರಲ್ಲಿ 1 ಆ ಥರ ಮಾಡಿ ಪುನಃ ಸೂಜಿ ಮೇಲೆ ದಾರ ತಂದು ಪಕ್ಕದಲ್ಲೇ ಕ್ರೋಶ ಹಾಕಿ ಇನ್ನೊಂದು ಹೊರಗೆ ತಂದು 3ರಲ್ಲಿ 1 ಆ ಥರ 4 ಹಾಕಿ ದಾರಾನ ಮೇಲೆ ತಂದು, ಇದೇ ಮಣಿ ಹಾಕಬೇಕು ಅಂತ ಏನಿಲ್ಲ,
ಫ್ಲವರ್ ಮಣಿ, ಗೋಧಿ ಮಣಿ, ಫ್ಯಾನ್ಸಿ ಮಣಿ, ನಿಮ್ಗೆ ಯಾವ್ದು ಮಣಿ ಬೇಕಾದರೂ ಹಾಕ್ಕೋಬೋದು. ಬೇಡ ದಪ್ಪ ನಮ್ಗೆ ಇನ್ನೂ ಸಣ್ಣ ಮಣಿ ಹಾಕ್ಕೋತೀವಿ ಅಂದರೂ ಹಾಕ್ಕೋಬೋದು. ನಾನು ಈ ಸೈಜ್ ಮಣಿನ ಫುಲ್ ಸೀರೆನೂ ಹಾಕಿದ್ದೀನಿ. ಯಾಕಂದರೆ ಇದು ಸಿಂಪಲ್ ಫ್ಯಾನ್ಸಿ